ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಈ ಸ್ವಾತಂತ್ರ್ಯವನ್ನ ಪಡೆಯಲಕ್ಕ ಬಹಳ ಜನ ಶ್ರಮಿಸ್ಯಾರು. ಅದಕ್ಕಾಗಿ ಅವರ ತಂದ ಕೊಟ್ಟ ಸ್ವಾತಂತ್ರ್ಯ ನಾವು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡದೆ ಸರಿಯಾಗಿ ಓದಿ ಒಂದು ಒಳ್ಳೆ ಹುದ್ದೆಯನ್ನ ತಗೊಂಡು ದೇಶಕ್ಕೆ ನಿಮ್ಮದೇ ಆದ ಕೊಡುಗೆನ ಕೊಡ್ಬೇಕು. ದೇಶ ಸೇವೆ ಅಂದ್ರೆ ಬರೇ ಒಂದು ಹುದ್ದೆ ತಗೊಳ್ಳೋದು, ನಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳೋದಲ್ಲ. ನೀವು ಸಣ್ಣ ಪುಟ್ಟ ಯಾವ್ದಾದ್ರು ಒಬ್ಬ ನಮ್ಮ ದೇಶದ ವ್ಯಕ್ತಿಗೆ ಸಹಾಯ ಮಾಡ್ರಿ, ಒಬ್ಬ ಸೈನಿಕನಿಗೆ ಗೌರವ ಕೊಡ್ರಿ, ಅದು ಕೂಡ ನಿಮ್ಮ ದೇಶಭಕ್ತಿಗೆ ಸಮಾನ. ಸರಿನಾ? ಓಕೆ. ಹಾಗೆ ಎಲ್ಲರೂ ಧ್ವಜಾರೋಹಣಕ್ಕೆ ಹೋಗಿದ್ದೀರಲ್ವಾ? ಗುಡ್. ಚುರುಮುರಿದು ಎಲ್ಲರಿಗೆ ಸಿಕ್ಕು. ಚಾಕ್ಲೇಟ್ ಯಾರ್ಯಾರು ಎಕ್ಸ್ಟ್ರಾ ತೊಗೊಂಡ್ರೆ ವಾಪಸ್ ನಂಗೆ ತಂದು ಕೊಡ್ಬೇಕು. ಒಂದ್ ತೊಂದ್ರೆ ನಿಮಗ, ಎರಡೆರಡು ತೊಂದಿದ್ರೆ ನನಗೂ ಬೇಕ. ಓಕೆ, ಒಂದೇ ಸೆಕೆಂಡ್. ಕ್ಲಾಸ್ನ ಶುರು ಮಾಡೋಣ. ಇವತ್ತಿನ ಕ್ಲಾಸ್ ಯಾವ್ದಂತ ಹೇಳ್ತೀನಿ. ಸರಿ ಮಕ್ಕಳೇ, ಕ್ಲಾಸ್ನ ಶುರು ಮಾಡೋಣ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರ NMMS. ಯಾವುದು? NMMS. ಇದು 8th ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ಎಕ್ಸಾಮ್ ಅಂತ. ಇದರಿಂದ ಇಲ್ಲಿ ನೋಡಿ, ಈಗಾಗಲೇ ನಾವು ಮೊರಾರ್ಜಿ ಎಕ್ಸಾಮ್ಗೆ ಬೇಕಾಗಿರುವ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಮೊದಲನೇ ಹಂತ ಮ್ಯಾಥ್ಸ್. ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ತುಂಬಾ ಅದ್ಭುತವಾಗಿ ಸರಳ ಭಾಷೆಯಲ್ಲಿ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಅರ್ಥ ಆಗುವ ರೀತಿಯಲ್ಲಿ ಆ ಕ್ಲಾಸ್ ತುಂಬಾ ಚೆನ್ನಾಗಿ ಹೋಗುತ್ತಿದೆ. ಹಾಗೆ ಒಂದಿಷ್ಟು ವಿದ್ಯಾರ್ಥಿಗಳು ಕೇಳಿದ್ರು, ಇಲ್ಲ ಸರ್, ನಾವೀಗಾಗಲೇ ಮೊರಾರ್ಜಿ ಎಕ್ಸಾಮ್ ನ ಕಳ್ಕೊಂಡಿದ್ದೀವಿ, ನವೋದಯನೂ ಕಳ್ಕೊಂಡಿದ್ದೀವಿ, ಸೈನಿಕನೂ ಕಳ್ಕೊಂಡಿದ್ದೀವಿ, ಹಾಗಾದ್ರೆ ನಮಗೆ ಯಾವ ರೀತಿನೂ ಆಪರ್ಚುನಿಟಿ ಇಲ್ವಾ? ಖಂಡಿತ ಇದೆ. ಅದೇ ಯಾವ್ದಪ್ಪ ಅಂದ್ರ NMMS. ಇದು 8th ವಿದ್ಯಾರ್ಥಿಗಳಿಗೆ ಬರುವ ಎಕ್ಸಾಮ್. ಓಕೆನಾ? ಇದರಲ್ಲಿ ಈ ಎಕ್ಸಾಮ್ ಕ್ಲಿಯರ್ ಆದ್ರ ನಿಮಗೆ ಸರ್ಕಾರದಿಂದ ಬರ್ತೈತಿ ಯಾವಪ್ಪ, ಸ್ಕಾಲರ್ಶಿಪ್. ಈ ಎಕ್ಸಾಮ್ ಪಾಸ್ ಆದ್ರ ಸರ್ಕಾರದಿಂದ ಸ್ಕಾಲರ್ಶಿಪ್ ಬರ್ತದ. ಹಾಗಾಗಿ ನಿಮ್ಮ ಸ್ಕಾಲರ್ಶಿಪ್ ನಿಂದ ನಿಮ್ಮ ತಂದೆ ತಾಯಿಗೆ, ನಿಮಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಾಯಕಾರಿಯಾಗುತ್ತದೆ. ಪ್ರತಿಯೊಂದು ತಂದೆ ತಾಯಿ ಹತ್ರ ಕೇಳೋ ಬದಲು ನಿಮ್ಮ ಖರ್ಚನ್ನ ನೀವು ನೋಡ್ಕೋಬಹುದು. ಓಕೆನಾ? ಇವತ್ತಿನ ಮೇನ್ ಟಾಪಿಕ್ ಯಾವ್ದಪ್ಪ ಅಂದ್ರ ದ್ವಿತೀಯ ಸಂಶ್ಲೇಷಣೆ. ಏನ್ರಿ ಸರ ದ್ವಿತೀಯ ಸಂಶ್ಲೇಷಣೆ? ನಮ್ ಸರ್ಗಳು ಹೇಳ್ಯಾರ್ರಿ, ಅವ್ರಿಗೆ ನಿಮ್ಗ ಏನ್ ವ್ಯತ್ಯಾಸ ಐತ್ರಿ? ಓಕೆ, ನಿಮ್ ಸರ್ಗಳು ತುಂಬಾ ಅದ್ಭುತವಾಗಿ ಹೇಳಿರ್ತಾರ. ಆದ್ರ ಇದನ್ನ ನಿಮ್ಮ 8th ಎಕ್ಸಾಮ್ಗೆ ಸಹಾಯ ಆಗೋ ತರ ಹೇಳಿದ್ರೆ, ನಾನು ನಿಮ್ಮ NMMS ಎಕ್ಸಾಮ್ಗೆ ಸಹಾಯ ಆಗೋ ತರ 360 ಡಿಗ್ರಿಯಲ್ಲಿ ಇದನ್ನ ಹೇಳ್ಕೊಡ್ತೇನೆ. ಏನ್ರಿ ಸರ್ 360 ಡಿಗ್ರಿ ಅಂದ್ರೆ ಏನ್ರಿ? ಅಂದ್ರ ಸುತ್ತಮುತ್ತ 360 ಅಂದ್ರೆ ಹೆಂಗ? ಇಲ್ಲಿ ನೋಡಿ, ಇದು 90 ಡಿಗ್ರಿ. ಇಷ್ಟೆಲ್ಲಾ ಕವರ್ ಮಾಡಿದ್ರ 180 ಡಿಗ್ರಿ ಆಗ್ತದೆ. ನಾವ ಇದನ್ನು ಕವರ್ ಮಾಡ್ತೇವಿ, ಅದಕ್ಕ 360 ಡಿಗ್ರಿ ಅಂತಾರ.
ಸರೌಂಡಿಂಗ್ ಎಲ್ಲ ಇದ್ರ ಸುತ್ತಮುತ್ತ ಏನೇನೈಕ ನಿಮ್ ಎಕ್ಸಾಮ್ ಹೆಲ್ಪ್ ಆಗೋ ತರ ನಾನ ಮಾಡಿಕೊಡ್ತೇನೆ. ಓಕೆನಾ? ಯಾವುದೇ ತರ ಗೊಂದಲ ಇಲ್ಲದೆ ನಿಮಗೆ ಏನ ಡೌಟ್ ಬಂದ್ರು ದಯವಿಟ್ಟು ನನಗೆ ತಿಳಿಸ್ಬೇಕು. ಓಕೆನಾ? ನಿಮ್ಮ ಕಾಮೆಂಟ್ಸ್ ನಾನು ನೋಡ್ತಾ ಇರ್ತೇನೆ ಪ್ರತಿದಿನ. ನಿಮ್ಗೆ ಏನ್ ಬೇಕಾ ಸಣ್ಣ ಪುಟ್ಟ ಡೌಟ್ ಬಂದ್ರು ನೀವು ತಿಳಿಸ್ರಿ, ನಾನ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಮೊದಲಿಗೆ ಏನ್ ತಿಳ್ಕೊಳ್ಳಪ್ಪ ಅಂದ್ರ ಪರಿಕಲ್ಪನೆ. ಪರಿಕಲ್ಪನೆಯನ್ನ ತಿಳಿದುಕೊಳ್ಳೋಣ, ಸರಿನಾ? ಏನ್ಪಾ ಹಸಿರು ಸಸ್ಯಗಳು ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ಏನಂತ ಕರೀತಾರ? ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ಅಂದ್ರೆ ಇದೊಂದು ಗಿಡ ಐತೆ, ಇದು ಹೂವಿನ ಗಿಡ ಐತಿ, ಪಾಟ್ ಒಳಗೆ ಇಟ್ಟಿರ್ತೀರಿ ನೆನಪೈತಿ? ಅಥವಾ ಯಾಕೋ ಗಿಡ ಇದನ್ನಾಗೈತಿ, ವಯಸ್ಸದಂಗ ಕಾಣತೈತಿ. ಇವೆಲ್ಲ ರೆಂಬೆ ಕೊಂಬೆಗಳು ತಿಳ್ಕೊಬೇಕ ನೋಡಿ. ಇದು ಹೂವಿನ ಗಿಡ, ಇದು ಒಂದು ಆಲದ ಮರ ಅನ್ಕೋರಿ. ಹಾಗೆ ಇದೇನದಲ್ಲ, ನೀವು ಡೈಲಿ ಸರಿಯಾಗಿ ನನ್ನ ಕ್ಲಾಸ್ ಕೇಳಲ್ಲ ಏನ? ನೋಡಿ, ಇವನಿಗೆ ಊಟವನ್ನ ಯಾರು ಕೊಡ್ತಾರ? ಅಮ್ಮ ಕೊಡ್ತಾಳ. ಯಾರು ಕೊಡ್ತಾರ? ಅಮ್ಮ ಕೊಡ್ತಾಳ. ಹಾಗಾದ್ರೆ ಇದಕ್ಕೆ ಯಾರು ಕೊಡ್ತಾರ್ರಿ? ಇದಕ್ಕೆ ಯಾರು ಕೊಡ್ತಾರ? ಅಲ್ಲ, ಇದಕ್ಕಲ್ಲ, ಇವಾಗ ಅಮ್ಮ ಊಟ ಕೊಡ್ತಾಳ, ಅಥವಾ ಮನೆಯ ಸದಸ್ಯರು ಯಾರಾದ್ರೂ ಕೊಡ್ತಾರ, ಅಥವಾ ಅಜ್ಜಿ. ಯಾಕಾರ ಈಗ ನಿಮ್ಮ ವಯಸ್ಸಾಗ ಅಜ್ಜಿ ಜಾಸ್ತಿ ತಿನ್ನಿಸ್ತಿರ್ತಾಳಲ್ಲ, ಅಜ್ಜಿ ಊಟ ಕೊಡ್ತಾಳ. ಹಾಗಾದ್ರ ಇದಕ್ಕೆ ಯಾ ಅಜ್ಜದಾಳು? ಇದಕ್ಕೆ ಯಾ ಅಜ್ಜದಾಳು? ಇಲ್ಲ ಅಲ್ವಾ? ಅದಕ್ಕಾಗಿ ತಮ್ಮ ಆಹಾರವನ್ನ ಏನ್ ಮಾಡ್ತಾವಪ್ಪ ಅಂದ್ರ ಅವು ತಾವೇ ತಯಾರಿಸಿಕೊಳ್ತಾವ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಲ್ಲ. ಓಕೆ ರೀ ಸರ, ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊತಾವ, ಸರಿ. ನಮ್ಮಮ್ಮ ಏನ್ ಮಾಡ್ತಾಳು? ಅಡಿಗೆ ಮಾಡ್ಬೇಕಾದ್ರೆ ಮಾರ್ಕೆಟ್ ಹೋಗ್ತಾಳು, ಮಾರ್ಕೆಟ್ ಹೋಗಿ ಏನೇನ್ ಬೇಕು ತರಕಾರಿ ಸಾಮಾನುಗಳೆಲ್ಲ ತಂದು ಬೇಳೆ, ಎಣ್ಣೆ, ಖಾರ ಇದೆಲ್ಲ ಹಾಕಿ ನಮಗ ರುಚಿ ರುಚಿಯಾದ ಅಡಿಗೆ ಮಾಡಿಕೊಡ್ತಾಳ್ರಿ. ಇದು ಗಿಡ ಇದ್ದಲ್ಲಿ ಇರ್ತತಿ, ಇದು ಇದ್ದಲ್ಲಿ ಇರ್ತತಿ. ಹಾಗಾದ್ರ ಅವಕ್ ಯಾರ ಅಡಿಗೆ ತಂದು ಕೊಡ್ತಾರ್ರಿ? ಅಲ್ಲ ನೋಡಿ ಮಕ್ಕಳೇ, ಅಮ್ಮನಿಗೆ ಮಾರ್ಕೆಟ್ ಒಳಗೆಲ್ಲ ಸಿಕ್ಕ್ರ ಇವಕ್ಕ ಪ್ರಕೃತಿನೇ ತಮಗೆ ಬೇಕಾದ ಆಹಾರವನ್ನ ತಯಾರು ಮಾಡ್ಕೊಳಕ್ ಅದ ತಂದು ಕೊಡ್ತೈತಿ. ಯಾವ ರೀತಿ ತಂದು ಕೊಡ್ತೈತಿ, ಅದು ಆಹಾರವನ್ನ ಹೆಂಗ್ ತಯಾರು ಮಾಡ್ತೈತಿ, ನಿಮ್ಗೆ ಎಕ್ಸಾಮ್ದಾಗ ಯಾವ ತರ ಕ್ವಶನ್ ಕೇಳ್ತಾನು, ಅಥವಾ ಈಗ ನೇರವಾಗಿ ಬಂದ ಪ್ರಶ್ನೆ, ಕ್ರಾಸ್ ಆಗಿ ಬಂದ ಪ್ರಶ್ನೆ, A to Z 360 ಡಿಗ್ರಿ ಒಳಗ ನಿಮಗ್ ನಾವು ಕಲ್ಸಕ್ ಮಾಡ್ತಾನು. ಒಂದೇ ಹೇಳ್ತೇನೆ, ಈ ಫೀಲ್ಡಿಗೆ ನಾನು ಬಹಳ ದಿನದ ಹಿಂದೆ ಬಂದಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಕಿಪ್ ಮಾಡಿದ್ದೆ. ಆದ್ರೆ ಮತ್ ಬಂದೇನಿ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈಗ ಎಲ್ಲಾರು ಪರ್ಫೆಕ್ಟ್ ಇರಲ್ಲ ಅಂತ ನಾನು ಹೇಳಲ್ಲ, ರಗಡ್ ಜನ ಅದಾರ. ಬಟ್ ನನ್ನ ಪ್ರಕಾರ ಓದಿನಲ್ಲಿ ಯಾರು ಪರ್ಫೆಕ್ಟ್ ಇರಲ್ಲ. ಹಾಗೆ ನಾನು ಏನಾದ್ರೂ ಮಿಸ್ಟೇಕ್ ಮಾಡಿದ್ರು ಕೂಡ ನನ್ನ ತಮ್ಮಂದಿರಾಗಿ ನೀವು ನನಗೆ ಹೇಳಬೇಕು, ಸರಿನಾ? ಇಲ್ಲಿ ಟೀಚರ್ ಸರ್ ಅನ್ನೋ ಬದಲು ನಾನು ಅಣ್ಣ, ನೀವು ನನ್ನ ತಮ್ಮಗಳು. ಅಣ್ಣ ತಪ್ಪು ಮಾಡಿದ್ರೆ ನೀವು ಹೇಳಬೇಕು, ತಮ್ಮ ತಪ್ಪು ಮಾಡಿದ್ರೆ ನಾನು ಹೇಳಕ್ ಯಾವತ್ತೂ ರೆಡಿ ಆಗಿರ್ತೀನಿ. ಮೋಸ್ಟ್ ಆಲ್ ತಪ್ಪಾಗಲ್ಲ. ಈ ಫ್ರೀಡಮ್ ನಿಮಗೆ ಎದಕ್ ಕೊಡ್ತಾನಪ್ಪ ಅಂದ್ರ ಯಾವುದೇ ರೀತಿಯ ಗೊಂದಲ ಇಲ್ಲದೆ, ನಾ ಏನಾದ್ರು ಕಾಮೆಂಟ್ ಮಾಡಿದ್ರೆ ಸರ್ ಸಿಟ್ಟಾಕರಣ ಏನಕರಣ ಏನು ಇಲ್ಲ. ಲಾಸ್ಟಿಗೆ ನಿಮಗೆ ನನ್ನ ಪರ್ಸನಲ್ ನಂಬರ್ ಕೂಡ ಕೊಡ್ತೀನಿ. ಎನಿ ಡೌಟ್ ನೀವು ನನಗೆ ಕಾಲ್ ಮಾಡ್ರಿ,
ಒಂದ್ ವೇಳೆ ನನಗ್ ನಿಮಗ್ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂದ್ರು ನನ್ನ ಸರ್ಗಳ ಹತ್ರ ನನ್ನ ಗುರುಗಳ ಹತ್ರ ಕೇಳ್ಕೊಂಡಾದ್ರೆ ನಿಮಗ್ ಸೊಲ್ಯೂಷನ್ ಕೊಡ್ತೇನೆ. ನನ್ನ ಟಾರ್ಗೆಟ್ ಏನ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗ್ಬೇಕಷ್ಟ. ಓಕೆನಾ? ಸರಿ, ಹಾಗಾದ್ರ ಮುಂದೆ ಹೋಗೋಣವಾ? ಓಕೆ, ಇದನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸರಿ ಸರ್, ಆಗಲೇ ಹೇಳ್ರಿ, ಇದು ಮರ ಐತ್ರಿ, ಇವೆಲ್ಲ ಬೇರುಗಳದಾವ, ಇದೆಲ್ಲ ಈ ರೀತಿಯಾಗಿ ವಡ್ ಇರ್ತದ. ವಡ್ ಅಂದ್ರೆ ಗೊತ್ತೈತ್ಲ, ಇಲ್ಲೆಲ್ಲ ಬೇರುಗಳು ಸಿಕ್ಕಾಪಟ್ಟೆ ದೂರ ಹೋಗಿರ್ತಾವೆಲ್ಲ. ಯಾವ ರೇಂಜ್ಗೆ ಅಂದ್ರ ಬಹಳ ದೂರ ಹೋಗಿರ್ತಾವ. ಇಷ್ಟು ದೊಡ್ಡ ಗಿಡಕ್ಕ ಬಹಳ ಸಿಕ್ಕಾಪಟ್ಟೆ ದೂರ ಆಗಿ ಬೇರುಗಳು ಹರಡಿರ್ತಾವ. ಓಕೆನಾ? ಸರಿ, ಹಾಗಾದ್ರ ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಅದಾನ. ಸೂರ್ಯ ಏನ್ ಮಾಡ್ತಾನಪ್ಪ, ಇಲ್ಲಿ ಸುಮ್ಮ ಎಕ್ಸಾಂಪಲ್ ತೋರಿಸ್ತೇನ್ರಿ. ಇಲ್ಲಿ ಎಲೆ ಇರ್ತದ, ಈ ರೀತಿಯಾಗಿ ಎಲೆ ಇರ್ತದ. ಸಾರಿ ಹಾ, ಸೂರ್ಯನ ಬೆಳಕು ಏನಪ್ಪಾ, ಸೂರ್ಯನ ಬೆಳಕು ಸಸ್ಯ ತನ್ನ ಆಹಾರವನ್ನ ತಾನೇ ತಯಾರು ಮಾಡ್ಕೊಳಕ ಸಹಾಯ ಮಾಡ್ತದ. ಹಾಗೆ ನಮ್ಮ ಮುದ್ದಿನ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ, ನಮಗ್ ಪರಿಸರ ಬೇಕು, ನಾವು ನಮ್ಮ ಮುಂದಿನ ಜನರೇಷನ್ ಸುಖವಾಗಿ ಇರಬೇಕಂತ ಹೇಳಿ ಗಿಡಕ್ಕೆ ನೀರನ್ನ ಹಾಕ್ತಾರ. ಅದು ಎಲ್ಲಿ ನೀರನ್ನ ಇಲ್ಲಿ ಹಾಕಿರ್ತಾರೋ ಅದು ಇಲ್ಲಿ ಬರ್ತದ, ಅಥವಾ ಮಳೆ ಆದ್ರೂ ಕೂಡ ಬೇರಿಗೆ ನೀರು ಹೋಗ್ತದ. ಹಾಗೆ ಇನ್ನೊಂದೇನಪ್ಪಾ ಅಂದ್ರ, ಇಂಗಾಲದ ಡೈ ಆಕ್ಸೈಡ್, ಇಂಗಾಲದ ಡೈ ಆಕ್ಸೈಡ್ ಬೇಕಾಗ್ತದ. ಹಾಗೆ ಹಸಿರು ಇಲ್ಲಿ ಸ್ವಲ್ಪ ಕ್ಲಿಯರ್ ಮಾಡ್ತೇನ್ರಿ, ಎಲ್ಲದರ ಅಲ್ಲಿ ಬರ್ಲ. ಸರಿ, ಇಲ್ಲಿ ಬರೀ ನೋಡ್ರಿ, ಇಟ್ಟನ್ನ ಕ್ಲಿಯರ್ ಮಾಡ್ಕೊಂಡು. ಹಸಿರು ವರ್ಣ ಹಸಿರು ದ್ರವ್ಯವಾದ ವರ್ಣ ದ್ರವ್ಯವಾದ ಹರಿತನ. ಹರಿತನ ಏನ್ ಬೇಕು? ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್, ಹಸಿರು ವರ್ಣದ್ರವ್ಯವಾದ ಹರಿತ್ಕಣ. ಇಷ್ಟೆಲ್ಲ ಸೇರಿ ಏನಾಗ್ತದಪ್ಪ, ಒಂದು ಮರ, ಗಿಡ, ಸಸ್ಯ ಯಾವುದೇ ಆದ್ರೂ ಇವನ್ ನಾಲ್ಕನ್ನ ಬಳಸಿಕೊಂಡು ಏನ್ ಮಾಡ್ತದ, ತನ್ನ ಆಹಾರವನ್ನ ತಾನು ತಯಾರಿಸ್ಕೊತದ. ಅದು ಯಾವುದೇ ಸಂತೆಗೆ ಮಾರ್ಕೆಟ್ಗೆ ಹೋಗಿ ಅದು ತನ್ನ ಆಹಾರವನ್ನ ತರಲ್ಲ. ಇವೆಲ್ಲ ಸಸ್ಯ ಗಿಡ ಇದ್ದಲ್ಲೇ ಹುಡುಕೊಂಡು ಬರ್ತಾವ. ಸರಿನಾ? ಹಾಗಾದ್ರೆ
ಇದ ಅರ್ಥ ಆಗೈತ್ರಿ? ಸರಿ, ಒಂದ್ ನಿಮಿಷ ಇದನ್ನ ಬರ್ಕೊಂಡ್ಬಿಡಿ. ಸರಿ ಮಕ್ಕಳೇ, ಬರ್ಕೊಂಡಿದ್ದಾರಲ್ಲ? ಯಾರಾದ್ರೂ ಸ್ವಲ್ಪ ರೈಟಿಂಗ್ ನಲ್ಲಿ ಸ್ಲೋ ಇದ್ರೆ ಏನ್ ಮಾಡಿ, ಕ್ಲಾಸ್ನ ಫ್ಯೂಸ್ ಮಾಡಿ, ಅಂದ್ರ ಕ್ಲಾಸ್ ಈ ರೀತಿಯಾಗಿ ಓಡ್ತಾ ಇರುತ್ತಲ್ಲ ಅದನ್ನ ಸ್ಟಾಪ್ ಮಾಡೋದು ಇಲ್ಲಿ ಕೊಟ್ಟಿರ್ತಾರ. ಯಾವ್ದೋ ಒಂದ್ ರೀತಿ ಇರ್ತದ, ಸ್ಟಾಪ್ ಮಾಡ್ಕೊರಿ ಮತ್ತೆ ಬರ್ಕೊಂಡ್ಮೇಲೆ ಕಂಟಿನ್ಯೂ ಮಾಡಿ. ಸರಿನಾ? ಸರಿ, ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ಯಾಕಂತ ನೀವೇ ಕಂಪ್ಲೀಟ್ ಕ್ಲಾಸ್ ಕೇಳ್ತೀರಲ್ಲ ಅರ್ಥ ಆಗ್ತದ. ಸರಿನಾ? ಇವಾಗ ಇದನ್ನ ಕ್ಲಿಯರ್ ಮಾಡ್ತೀನಿ. ನೋಡಿ, ಸ್ವತಂತ್ರ ದಿನಾಚರಣೆ ಅನ್ನೋದು ಕೇವಲ ಹೋಗೋದು, ಧ್ವಜ ಹಾರಿಸೋದು, ಬರೋದು ಅಲ್ಲ. ಅದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊರಿ. ಯಾಕಂದ್ರ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಮೇಲೆ ನಮಗೆ ಹೆಮ್ಮೆ ಬರಬೇಕಾದ್ರ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು. ಅವಾಗ ಆಟೋಮೆಟಿಕ್ ನಮ್ ದೇಶ ಅಂದ್ರೆ ಏನ, ಹೆಂಗ, ನಮ್ ದೇಶಕ್ಕೆ ಸ್ವತಂತ್ರ ತರಿಸ್ಬೇಕಾದ್ರೆ ಎಷ್ಟು ಮಂದಿ ತಮ್ಮ ಜೀವವನ್ನ ಕಳೆದುಕೊಂಡಾರ ಎಲ್ಲ ಅರ್ಥ ಆಗ್ತದ್ರ. ಹೋಗೋಣ? ಓಕೆ. ಪ್ರಶ್ನೆ ಒಂದು. ಏನ್ರಿ ಸರ್ ಡೈರೆಕ್ಟ್ ಪ್ರಶ್ನೆನ ತರ್ಲ? ಚಿಂತಿಸಬೇಡಿ. ಪ್ರಶ್ನೆಯ ಜೊತೆಗೆ ಇವತ್ತಿನ ಉತ್ತರ. ಏನ? ಪ್ರಶ್ನೆಯ ಜೊತೆಗೆ ಇವತ್ತಿನ ಉತ್ತರ ಏನಪ್ಪಾ ಅಂದ್ರ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ಬರ್ಕೋರಿ. ಇವೆಲ್ಲ ಇಂಪಾರ್ಟೆಂಟ್ ಅದವ್ರು, ಪ್ಲೀಸ್ ಬರ್ಕೋರಿ. ಆಹಾರವನ್ನ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆ ಯಾವುದು? ಏನ್ರಿ? ಪ್ರಕ್ರಿಯೆ ಯಾವುದು? ಏನಂತ ಕರೀತಾರ್ರಿ? ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆ ಯಾವುದಪ್ಪ ಅಂದ್ರೆ, ಆಗಲೇ ಹೇಳಿದ್ದೆ, ದ್ವಿತಿ ಸಂಶ್ಲೇಷಣೆ. ಸಂಶ್ಲೇಷಣೆ. ಸರಿನಾ ಮಕ್ಕಳೇ? ಹಸಿರು ಸಸ್ಯಗಳು ಏನೇನ್ ಬೇಕು? ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್ ಸಹಾಯದಿಂದ ಏನ್ ಮಾಡ್ತಾವ? ಆಹಾರವನ್ನ ತಯಾರಿಸ್ಕೊಳ್ತಾವ. ಅದಕ್ಕೆ ಏನಂತ ಕರೀತಾರ? ದ್ವಿತಿ ಸಂಶ್ಲೇಷಣೆ ಅಂತ ಕರೀತಾರ. ಸರಿ, ಬರ್ಕೊಂಡಿದ್ದಾಯ್ತಾ? ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆ ಯಾವುದಪ್ಪ ಅಂದ್ರ ದ್ವಿತಿ ಸಂಶ್ಲೇಷಣೆ. ಈ ರೆಡ್ ನಿಮಗೆ ಕ್ಯಾಪ್ಚರ್ ಮಾಡ್ಕೊಳಕ್ ಈಸಿ ಆದ್ರೆ ಹಂಗ ಹೇಳ್ರಿ. ಇಲ್ಲಪ್ಪ ಅಂದ್ರ ನಾನು ಬ್ಲ್ಯಾಕ್ ಮಾತ್ರ ಯೂಸ್ ಮಾಡ್ತೀನಿ. ಇದೊಂದು ಕ್ಲಾಸ್ ರೆಡ್ ಯೂಸ್ ಮಾಡ್ತೀನಿ. ನಿಮಗೆ ಇಲ್ಲ ಸರ್ ಇದೇ ರೀತಿಯಾಗಿ ಚೆನ್ನಾಗಿದೆ ಅಂದ್ರೆ ಹಂಗ
ಇಲ್ಲ ಸರ್ ರೆಡ್ ಬಹಳ ಆದ್ರೆ ಸರಿಯಾಗಿ ಇದ್ನಾಗಲ್ಲ. ರೆಡ್ ಬದಲು ಬ್ಲಾಕ್ ಇಲ್ಲಿ ಯೂಸ್ ಮಾಡಿ, ಇಲ್ಲಿ ಬ್ಲೂ ಬೇಕಾದ್ರೆ ಯೂಸ್ ಮಾಡ್ತೀನಿ. ಮೇನ್ ಹೆಡ್ಲೈನ್ ಮಾತ್ರ ರೆಡ್ ಯೂಸ್ ಮಾಡ್ತೀನಿ. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ದಯವಿಟ್ಟು ಹೇಳಿ, ಆ ರೀತಿಯಾಗಿ ನಾನು ಮಾಡ್ತೀನಿ. ಯಾಕಂದ್ರೆ ಕ್ಲಾಸ್ ಮಾಡುತ್ತಿರೋದ ನಿಮ್ ಸಲುವಾಗಿ ಆಗಿದ್ರಿಂದ ನಿಮಗೆ ಕಂಫರ್ಟೇಬಲ್ ಆಗಬೇಕು. ಕ್ಲಾಸ್ ಅರ್ಥ ಆಗ್ತಾ ಇದ್ರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾವ, ಕಳ್ಕೋಬೇಡಿ, ಆಮೇಲೆ ಹಾರಿಸ್ಬೇಡಿ. ಯಾಕಂದ್ರ ಆಲ್ರೆಡಿ ನಿಮ್ಮ ಲೈಫ್ ಒಳಗೆ ಈಗ ಒಂದ್ ಬಂದ್ ಹೋಗಿದ್ ನಿಮ್ದು ಎಕ್ಸಾಮ್ಗೆ. ಯಾವಪ್ಪ ಅಂದ್ರ ಮೊರಾರ್ಜಿ ಎಕ್ಸಾಮ್ ಕಳ್ಕೊಂಡ್ ಕುಂತರಿ. ಇದೇ ರೀತಿಯಾಗಿ ಮುಂದಿನದನ್ನ ಮಾಡಬೇಡಿ. ಸರಿ, ಹಿಮ್ಮುಖ ಪ್ರಶ್ನೆ ವೆರೈಟಿ ಆಗದವ್ರಿ ಇವತ್ತು. ಹಿಮ್ಮುಖ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2. ಹಿಮ್ಮುಖ ಪ್ರಶ್ನೆ ಅಂದ್ರೆ ಏನಪ್ಪಾ, ಈಗ ಇದೇ ಪ್ರಶ್ನೆಯನ್ನ ತಿರುಗಿಸಿ ಕೇಳ್ತಾನ. ಯಾವ ತರ ಅಂದ್ರ, ಕೆಳಗಿನವುಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯನ್ನು ಸರಿಯಾಗಿ ವಿವರಿಸುವುದು ಯಾವುದು? ಏನ್ರಿ, ಕೆಳಗಿನವುಗಳಲ್ಲಿ ದ್ವಿತೀಯ ಸರಿಯಾಗಿ ಕೇಳಿಸ್ಕೊರಿ, ಇದನ್ನ ಬರೆಯಲ್ಲ, ಜಸ್ಟ್ ಆಪ್ಷನ್ಸ್ ಮಾತ್ರ ಬರೀತಾನೆ. ಕೆಳಗಿನವುಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯನ್ನು ಸರಿಯಾಗಿ ವಿವರಿಸುವುದು ಯಾವುದಪ್ಪ ಅಂದ್ರ ಆಪ್ಷನ್ ಎ ಸಸ್ಯವು ತನ್ನ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆ. ಒಂದ್ ಇಲ್ಲಿ ಬರ್ತಿರ್ತನ್ರಿ, ಸಸ್ಯವು ತನ್ನ ಆಹಾರವನ್ನ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ಹಂಗ ಕರೀತಾರ. ಆಪ್ಷನ್ ಬಿ, ಸಸ್ಯವು ಕೇವಲ ನೀರನ್ನು ಹೀರಿಕೊಳ್ಳುವ ಪ್ರಕ್ರಿಯೆ. ಆಗಿರ್ತದ. ಆಪ್ಷನ್ ಸಿ, ಸಸ್ಯವು ಆಹಾರವನ್ನು ಜೀರ್ಣಿಸುವ ಪ್ರಕ್ರಿಯೆಗಂತಾರ. ಸಸ್ಯವು ಮಣ್ಣಿನಿಂದ ಖನಿಜಗಳನ್ನು ಪಡೆಯುವ ಪ್ರಕ್ರಿಯೆ. ನೋಡಿ, ಸಸ್ಯವು ತನ್ನ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆ ಏನಂತ ಕರೀತಾರಪ್ಪ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ಅಥವಾ ಸಸ್ಯವು ಕೇವಲ ನೀರನ್ನು ಹೀರಿಕೊಳ್ಳುವ ಪ್ರಕ್ರಿಯೆ ಅಂತ ಕರೀತಾರ, ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ಏನು? ದ್ವಿತೀಯ ಸಂಶ್ಲೇಷಣೆ ಅಥವಾ ಸಸ್ಯವು ಆಹಾರವನ್ನು ಜೀರ್ಣಿಸುವ ಪ್ರಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ಅಥವಾ ಸಸ್ಯವು ಮಣ್ಣಿನಿಂದ ಖನಿಜಗಳನ್ನು ಪಡೆಯುವ ಪ್ರಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ಮಕ್ಕಳೇ, ಸರಿಯಾಗಿ ಯೋಚಿಸಿ ಅರ್ಥ ಮಾಡಿಕೊಂಡು ಈ ಜಸ್ಟ್ ಹೇಳಿದೈತೆ
ಆನ್ಸರ್ ಮಾಡಿ. ಕಾಣಿಸ್ತಾ ಇದೆಯಲ್ಲ? ಓಕೆ, ವೆರಿ ಗುಡ್. ಸಸ್ಯವು ತನ್ನ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ಏನಂತ ಕರೀತಾರಪ್ಪ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರ. ಸೂಪರ್, ನೈಸ್, ಖುಷಿ ರೀ. ಈ ರೀತಿಯಾಗಿ ಆನ್ಸರ್ ಮಾಡಕತ್ರ ಮಸ್ತ್ ಕಿಕ್ ಕೊಡ್ತೈತಿ ಪಾಠ ಮಾಡಕ್. ಏನಪ್ಪಾ ಅಂದ್ರ ಈ ತರ ತಿರುಗಿಸಿ ಪ್ರಶ್ನೆಗಳನ್ನ ಕೇಳ್ತಾರ. ಅದಕ್ಕಾಗಿ ಯಾವತ್ತು ನಾವು ಕಲಿಯೋದಾದ್ರ ಕಂಠಪಾಠ ಮಾಡಬಾರ್ದು, ಅಂದ್ರ ಬೈ ಹಾರ್ಟ್ ಹಾಕ್ಬಾರ್ದು. ಜಸ್ಟ್ ಅದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅವು ಎಕ್ಸಾಮ್ ನಡೆಸೋರು ಯಾವುದೇ ತರ ನಿಮಗ್ ಪ್ರಶ್ನೆ ತೆಗಿಲಿ 100% ಟಚ್ ಮಾಡ್ತೀವಿ. ಓಕೆನಾ? ಹಾಗಾಗಿ ಇನ್ನು ಮೇಲಿಂದ ನಮ್ಮ ಐಜಿ ದೊಡ್ಡಮನಿ ವಿದ್ಯಾರ್ಥಿಗಳು ಯಾವತ್ತಿದ್ರು ಕೂಡ ಕಂಠಪಾಠ ಮಾಡಲ್ಲ, ಸರಿಯಾಗಿ ತಿಳ್ಕೊತಾರೆ. ಓಕೆ, ಸರಿ. 3ನೇ ಪ್ರಶ್ನೆಗೆ ಹೋಗೋಣ. ಸ್ವಲ್ಪ ಸ್ವಲ್ಪ ಬಾಳಿಲ್ಲ. ದ್ವಿತಿ ಈಗ ನಾ ಬರ್ಯಾಗ ನೀವು ಬರಿಬೇಕು. ಪೆನ್ನ ಬುಕ್ಕ ಹಿಡ್ಕೊಂಡ್ ಕುಂದಿರ್ಲಿಕ್ರ ಮಕ್ಕಳು ಯಾವಾಗ ಹೇಳ್ತೀನಿ ನೋಡಿ. ದ್ವಿತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯವು ಇನ್ನೊಂದ ಬೇಯ್ದ್ರ ನಡೀತಿಲ್ಲ, ಭಯವನ ನಮ್ ಸ್ಟೂಡೆಂಟ್ಸ್ ಅದ್ರ ನೀವು ಏನು ಒಂದಿಟ್ ಬೇದ್ರೆ ಏನ್ ಕಳ್ಕೊತ್ರಿ? ಹೋಮ್ವರ್ಕ್ ಕೊಟ್ಟಿದ್ ಮಾಡ್ಲಿಲ್ಲ ಅಂದ್ರ ಮನಿಗೆ ಬಂದ್ ಕಂಪ್ಲೀಟ್ ಮಾಡ್ತೀನಿ. ನಾ ಬೇಯೋದಲ್ಲ, ಆಮೇಲೆ ಅಪ್ಪ ಅಮ್ಮ ಹಾಕಿ ರುಬ್ತಾರ. ಹುಷಾರ, ಸರಿಯಾಗಿ ತಿಳ್ಕೋಬೇಕು, ಹೋಮ್ವರ್ಕ್ ಮಾಡಬೇಕು. ಹಾಗೆ ಕ್ಲಾಸ್ ನಲ್ಲಿ ಹೇಳುವಾಗ ಸೈಲೆಂಟ್ ಆಗಿರ್ಬೇಕು. ನಮ್ ಸಾಧು ಕೋಕಿಲ್ ಅವ್ರು ಹೇಳ್ತಾರಲ್ಲ, ಹುಲಿ ಎಂಟ್ರಿ ಕೊಡ್ತಂದ್ರ ನರಿ ಕೀಟ ಕ್ರಿಮಿಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಆದ್ರ ಇಲ್ಲಿದ್ರ ನೀವು ಮುಖ್ಯವಾಗಿ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತದೆ? ನೋಡಿ ಮಕ್ಕಳ, ಇನ್ನೊಂದು ಹೇಳ್ತೇನು. ಯಾವ್ದ ರೀತಿಯಾಗಿ ನೀವು ಕ್ವಶನ್, ಇಲ್ಲಿ ನಿಮ್ ಕೈಯಾಗಿದ ಕ್ವಶನ್ ಪೇಪರ್ ಅಲ್ವಾ, ಈ ತರ ಕ್ವಶನ್ ಇಲ್ಲಿ 1 2 3 4 ಈ ತರ ಕ್ವಶನ್ ಬಂದಿರುತ್ತೆ. ಪ್ರಶ್ನೆನ ಓದುವಾಗ ಏನ್ ಕೇಳತಾನ ಮುಖ್ಯವಾಗಿ ಗಮನಿಸ್ರಿ. ಅವ್ ಯಾವ್ದ್ರ ಬಗ್ಗೆ ಕೇಳತಾನ, ಯಾವ ತರ ಕೇಳತಾನ, ನಾವು ಯಾವ್ದು ಆನ್ಸರ್ ಮಾಡ್ಬೇಕು, ಕನ್ಫ್ಯೂಸ್ ಆಗ್ಬೇಡ್ರಿ. ಮೊದಲು ಪ್ರಶ್ನೆನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಆನ್ಸರ್ ಸರಿಯಾಗಿ ಈಸಿಲೇ ಅರ್ಥ ಆಗ್ತದೆ. ನೀವು ಕ್ವಶನ್ ಒಳಗ ಗಂಧ ಇಟ್ಕೊಂಡ್ರ ಅದು ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಏನು ಸರಿಯಾಗಿ ಕೂಲ್ ಆಗಿ ಕುಂದ್ರ, ಮೊದಲಲ್ಲಿ ಕೂಲ್ ಆಗಿ ಕೂತ್ ಯಾವಾಗ ಆರಾಮ್ ಬಿಡಿಸ್ರಿ 100% ಸಕ್ಸಸ್ ಆಗ್ತದೆ. ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯವು ವಾತಾವರಣದಿಂದ ಮುಖ್ಯವಾಗಿ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತದೆ? ಬೇಗ 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 ಆನ್ಸರ್ ಮಾಡ್ಬೇಕು. ಆತರ ಇವೆಲ್ಲ ಡಿಸ್ಕಷನ್ ಮಾಡಿದ್ದು.
ಓಕೆ, ವೆರಿ ಗುಡ್. ಯಾವ್ದಪ್ಪ ಅಂದ್ರ ಇಲ್ಲಿ ಬರೀತೀನು, ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್. ಇದಕ್ಕ ಇದು ಆನ್ಸರ್ 100% ಕರೆಕ್ಟ್. ಆದ್ರ ಇನ್ನೊಂದು ಪಾಯಿಂಟ್ ನೆನಪಿಟ್ಕೋರಿ. ಏನ್ ಮಾಡ್ತತಿ ಇಲ್ಲಿ ಎಲ್ಲಿ ಕೊಟ್ಟನ, ಮುಖ್ಯವಾಗಿ ಯಾವ ಅನಿಲವನ್ನ ಬಳಸಿಕೊಳ್ಳುತ್ತದೆ ಅಂತ ಕೊಟ್ಟನಲ್ಲ. ಹಾಗಾದ್ರ ಏನ್ ಮಾಡ್ತತಿ, ಇಂಗಾಲದ ಡೈಆಕ್ಸೈಡ್ ಅನ್ನ ಸರಿಯಾಗಿ ಗಮನಿಸ್ರಿ. ಇಂಗಾಲದ ಡೈಆಕ್ಸೈಡ್ ಅನ್ನ ಒಳಗೆ ತಗೋತತಿ. ಒಳಗೆ ತಗೋತದ ನೋಡಿ. ನೀವು ಈ ರೀತಿಯಾಗಿ ಬರೀ ಒಳಗ ತೋತೀರ, ವಾಪಸ್ ಬಿಡ್ತಿರ್ಲ. ಯಾವ ಅನಿಲವನ್ನ ಬಿಡ್ತದಪ್ಪ ಅಂದ್ರ, ಯಾವದನ್ನ ಬಿಡ್ತದ ಅಂದ್ರ, ವೆರಿ ವೆರಿ ಇಂಪಾರ್ಟೆಂಟ್, ಆಮ್ಲಜನಕ. ಆಮ್ಲಜನಕವನ್ನ ಇದು ಹೊರಗೆ ಹಾಕ್ತದೆ. ಹಾಗಾದ್ರ ನಮ್ಮಿಂದ ಸಸ್ಯಗಳು, ಸಸ್ಯಗಳಿಂದ ನಾವು. ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡ ನಿಮಗ್ ಗೊತ್ತಿದ್ರ ಪರೀಕ್ಷೆಯಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ಏನ ಅದು ಆಮ್ಲಜನಕವನ್ನ ಹೊರಗೆ ಹಾಕ್ತದ, ಹಾಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಒಳಗೆ ತಗೋತದ. ಇಷ್ಟು ಗೊತ್ತಿದ್ರ ನೋಡ್ರಿ, ಡೆಫಿನೆಟ್ಲಿ ಈ ಒಂದು ಪ್ರಶ್ನೆ, ಇಂಥ ಪ್ರಶ್ನೆ ಬಂದ್ರೆ ಈಸಿಲಿ ಆನ್ಸರ್ ಮಾಡ್ತೀರಿ. ಓಕೆ, ಇದ ಅನಿಲದ ಕುರಿತು ಆಯ್ತು. ಮತ್ತೆ ಯಾವ ರೀತಿಯಾಗಿ ಉಲ್ಟಾ ಕ್ವಶನ್ ಕೇಳ್ತಾನ ನೋಡೋಣ. ನೋಡೋ ಬದಲು ಡೈರೆಕ್ಟ್ ಇಲ್ಲಿ ಸಾಲ್ವ್ ಮಾಡೋಣ. ಏನ್ ಕೇಳ್ತಾನಪ್ಪ ಅಂದ್ರ, ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಯಾವ ಅನಿಲವನ್ನ ಬಿಡುಗಡೆ ಮಾಡ್ತದ? ಇದು ಪ್ರಶ್ನೆ 4ಕ್ಕೂ ಅನ್ವಯಿಸ್ತತಿ. ಏನಪ್ಪಾ ನಿಮಗ್ ಬರ್ಕೊಳಕ್ ಈಜಿ ಆಗಿಲ್ಲ ಅಂತ, ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಸಸ್ಯವು ಯಾವ ಅನಿಲವನ್ನ ಏನ್ ಮಾಡ್ತೈತಪ್ಪ, ಬಿಡುಗಡೆ ಮಾಡ್ತೈತಿ. ಆಡು ಭಾಷೆ ಒಳಗೆ ಬರೀತನು, ಯಾಕಂದ್ರೆ ನಿಮ್ಗೂ ಅರ್ಥ ಆಗ್ತದೆ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯವು ಯಾವ ಅನಿಲವನ್ನ ಬಿಡುಗಡೆ ಮಾಡ್ತದಪ್ಪ ಅಂದ್ರ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತದ. ಇದನ್ನ ಒಳಗೆ ತಗೊಂಡು ಇದನ್ನ ಬಿಡುಗಡೆ ಮಾಡ್ತದ. ಕ್ವಶನ್ ನಂಬರ್ 4 ಕೂಡ ಸಿಂಪಲ್ ಆಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಏನಪ್ಪಾ ಅಂದ್ರ ಪರಿಕಲ್ಪನೆ ಅಂದ್ರೆ ಏನ, ಇದೇಗೇನ್ ಕೇಳಿದ್ದ, ಯಾವ ಅನಿಲವನ್ನ ಒಳಗ್ ತೋತೈತಿ ಅಂತ ಕೇಳಿದ್ದ. ಅದನ್ನ ನಾವ್ ಯಾವ ರೀತಿ ಯೋಚನೆ ಮಾಡ್ಕೊ, ಒಳಗ್ ತೋಳೋದನ್ನ ಈಗ ಕೇಳ್ಯಾನಂದ್ರ ನೆಕ್ಸ್ಟ್ ಟೈಮ್ ಹೊರಗೆ ಬಿಡೋದನ್ನ ಕೇಳ್ಬೋದು ಅಲ್ವಾ. ಈ ರೀತಿಯಾಗಿ ಸ್ಟ್ರಕ್ಚರ್ ಈ ರೀತಿಯಾಗಿ ನೀವೊಂದ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ಕೊಂಡ್ರ ಈಸಿಯಾಗಿ ಯಾವುದೇ ಕ್ವಶನ್ ಬಂದ್ರು ಅಟೆಂಪ್ಟ್ ಮಾಡುವಂತ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಬೆಳೀತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ. ಏನಪ್ಪಾ ಮುಂದಿನ ಪ್ರಶ್ನೆಗೆ
ಹೋಗುವ ಸಮಯ ಅದಕ್ಕಿಂತ ಮೊದಲು ಇನ್ನೂ ನನಗ ನೀವು ನಿಮ್ಮ ಇಂಡಿಪೆಂಡೆನ್ಸ್ ಡೇ ಚಾಕ್ಲೇಟ್ ನನಗೆ ಬಂದಿಲ್ಲ. ಎರಡೆರಡು ತೊಗೊಂಡ್ ನನಗೆ ಮೋಸ ಮಾಡತ್ತರಿ, ನನಗ ಒಂದು ಕೊಡಾಕ್ ವಲ್ಲನತ್ತಲ್ಲ. ತಿನ್ರಿ ನೀವ ತಿನ್ರಿ, ಹೊಟ್ಟಿಕಿಲ್ ನಾನು ಬೀರ್ ತಿಂದವ್ರಿಗೆ ಇವತ್ತು. ಸರಿ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣವೇ. 5ನೇ ಪ್ರಶ್ನೆ ಯಾವುದ್ರ ಮೇಲಪ್ಪ ಅಂದ್ರ ಹಸಿರು ವರ್ಣ ದ್ರವ್ಯದ ಪಾತ್ರದ ಮೇಲೆ ಇವತ್ತಿನ ಈ ಕ್ವಶನ್ ನೋಡೋಣ. ಏನಪ್ಪಾ ಅಂದ್ರ ದ್ವಿತೀಯ ಸಂಶ್ಲೇಷಣೆಯ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಏನಪ್ಪಾ ಹಸಿರು ವರ್ಣದ್ರವ್ಯದ ಹಸಿರು ದ್ರವ್ಯದ ಇಲ್ಲಿ ಬರ್ದನ್ರಿ ಮುಖ್ಯ ಪಾತ್ರವೇನು? ಮುಖ್ಯ ಪಾತ್ರವೇನು ನೋಡಿ, ಯೋಚನೆ ಮಾಡಿ. ಏನ್ ಮಾಡ್ಬೇಕಪ್ಪ ಅಂದ್ರ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳಲು ಇದು ಏನ್ ಮಾಡ್ತೈತ್ಮ ಸಹಾಯ ಮಾಡುತ್ತದೆ. ಸಹಾಯ ಮಾಡುತ್ತದೆ. ಸರ ಬೆಳಕು ಎಲ್ಲಿ ಬಂತಂದ್ರೆ ಇದೇ ಹೇಳೇನ್ರಿ, ಸೂರ್ಯನ ಬೆಳಕು. ಏನ್ ಮಾಡದಪ್ಪ, ಸಸ್ಯದ ಹಸಿರು ಭಾಗದಲ್ಲಿರುವ ಹರಿತ್ಕಣ ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಏನ್ ಮಾಡ್ತದೆ, ಹರಿತ್ಕಣ ಎಂಬುವ ಒಂದು ಭಾಗ ಸೂರ್ಯನ ಬೆಳಕನ್ನ ಹೀರಿಕೊಂಡು ದ್ವಿತೀಯ ಸಂಶ್ಲೇಷಣೆ ಮಾಡಲು ಏನ್ ಮಾಡ್ತದ, ಸಸ್ಯಗಳಿಗೆ ಸಹಾಯ ಮಾಡ್ತೈತಿ. ಬೇಗ ಬರ್ಕೊಳ್ಳಿ. ಓಕೆ, ಬರ್ಕೊಂಡ್ರ. ಮುಂದಿನ ಪ್ರಶ್ನೆ ನೋಡಿದ್ರ ಸರ ಈ ರೀತಿಯಾಗಿ ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದಾ ಅನ್ನೋ ಡೌಟ್ ಬರ್ತದ. ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಐತ್ ಮಕ್ಕಳೇ. ಒಂದು ಸಲ ಅಲ್ದ 2 ಸಲ ಕೇಳ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಸರಿಯಾಗಿ ಓದಿ. ಇನ್ನೊಂದು ಹೇಳ್ತನು, ಚಿಕ್ಕ ಮಕ್ಕಳಲ್ಲಿ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮಿನಿಮಮ್ 45 ಮಿನಿಟ್, ಒಂದೊಂದ್ಸಲ 1 ಅವರ್ ಕೂಡ ಆಗಿರುತ್ತೆ ಕಂಟಿನ್ಯೂ ಕ್ಲಾಸ್. ನಿಮಗ್ ಹಂಗ್ ನೋಡಿದ್ರೆ 2 ತಾಸಿನ ಕ್ಲಾಸ್ ಮಾಡಿದ್ರು ಬೇಸರ ಬಿಟ್ಕೋಬೇಡ್ರಿ. ಯಾಕಪ್ಪ, ಓದುವ ವಿಷಯದಲ್ಲಿ ಯಾವತ್ತಿಗೂ
ಇಲ್ಲಿಂದ ಓದಬೇಕು. ಇಲ್ಲಿಂದ ತರಲ್ಲ, ಸುಳ್ಳದ. ಇಲ್ಲಿಂದ ಓದಿದ್ರೆ ಮಾತ್ರ ಓದು ಒಳಗೆ ಹೋಗಿ ಆಟೋಮೆಟಿಕ್ ಇಂಟ್ರೆಸ್ಟ್ ಬರ್ತದೆ. ಹಾಗಾಗಿ ಇನ್ನು ಮುಂದೆ ಓದುವಾಗ ಬಹಳ ಖುಷಿಯಿಂದ ಓದಬೇಕು. ಯಾವತ್ತಿಗೂ ಬೇಸರ ಬಿಟ್ಕೊಂಡು ಓದಬೇಡ. ಹಂಗೇನಾದ್ರೂ ಬೇಸರ ಆಯ್ತಾ, ಒಂದ್ 15-20 ನಿಮಿಷ ಮಲ್ಕೊಂಡು ಹೇಳ್ರಿ. ಅದರಿಂದ ಮೈಂಡ್ ಫ್ರೆಶ್ ಆಗ್ತದೆ. ಸರಿ. ಏನಪ್ಪಾ ಅಂದ್ರ ಪರಿಸ್ಥಿತಿ ಆಧಾರಿತ ಪ್ರಶ್ನೆಗಳು. ಸರ ಫಸ್ಟ್ ಟೈಮ್ ವರ್ಡ್ ಕೇಳತ್ತನ್ರಿ, ಹಿಂಗಂದ್ರೆ ಏನ್ರಿ ಅಲ್ಲ. ಇಲ್ಲಿ ನೋಡಿ, ಒಂದು ಹಸಿರು ಸಸ್ಯಕ್ಕೆ ಏನಪ್ಪಾ, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್. ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಬರ್ಕೋರು. ಪದೇ 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 ಹೇಳಕ್ಕಾಗಲ್ರೆ, ಬಡಿತ್ ಮತ್ತ. ಡೈಆಕ್ಸೈಡ್ ಸಾಕಷ್ಟು ದೊರೆಯುತ್ತದೆ. ಒಂದ್ ಸೆಕೆಂಡ್. ಏನ್ ಮಾಡತೈತಿ, ಒಂದು ಹಸಿರು ಸಸ್ಯಕ್ಕೆ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಸಾಕಷ್ಟು ದೊರೆಯತೈತಿ. ಆದ್ರ ಇದು ಒಂದನೇ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ ಏನ್ ಕೊಡ್ತಾನಪ್ಪ ಅಂದ್ರ, ಆದರೆ ಸೂರ್ಯನ ಬೆಳಕು ದೊರೆಯುತ್ತಿಲ್ಲ. ಸೂರ್ಯನ ಬೆಳಕು ದೊರೆಯಕಂತಿಲ್ಲ. ಹಾಗಾದ್ರ ಇಂತಹ ಸಂದರ್ಭದಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಏನಾಗಬಹುದು ನೋಡಿ. ಒಂದು ಹಸಿರು ಸಸ್ಯಕ್ಕೆ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಸಾಕಷ್ಟು ದೊರೆಯತೈತಿ, ಆದ್ರ ಸೂರ್ಯನ ಬೆಳಕು ಮಾತ್ರ ಇಲ್ಲ. ಅಂತಹ ಸಂದರ್ಭದಾಗ ಏನಾಗಬಹುದು? ಏನಪ್ಪಾ ಅಂದ್ರ, ದ್ಯುತಿ ಸಂಶ್ಲೇಷಣೆ ಏನಾಗತೈತಪ್ಪ ಅಂದ್ರ ಪರಿಣಾಮಕ್ಕೊಳಗಾಗುತ್ತದೆ. ಯಾಕ್ರಿ ಸರ? ಏನು ಎಲ್ಲದಕ್ಕೂ ಆಹಾರ ಸಿಕ್ಕೈತೆ, ಜಸ್ಟ್ ಸೂರ್ಯನ ಬೆಳಕಿಲ್ಲ ಅಂದ್ಗಪ್ಪೆ ಅದು ತನ್ನ ಆಹಾರವನ್ನ ತಾನು ತಯಾರಿಸ್ಕೊಳ್ಳಲ್ಲ ಅಂತ ಹೆಂಗ್ ಹೇಳ್ತೀರಿ ಅಂತಂದ್ರ, ನೋಡಿ ಬೇಗ ಬರ್ಕೊಳ್ಳಿ. ಬೇಡ 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 ಬೇಡ, 1 ಸೆಕೆಂಡ್ ಮೊದ್ಲ ಕೇಳಿಸ್ಕೊರಿ, ಟೈಮ್ ಕೊಡ್ತೀನಿ ಬರ್ಕೊಳ್ತೀರಿ. ನೋಡಿ, ಈಗ ಅಮ್ಮ ಏನ್ ಮಾಡ್ತಾಳಪ್ಪ ಅಂದ್ರ,
ಬರ್ಕೊಡ್ರಿ. ಯಾರು ಜಾಗಿಲ್ ಎಕ್ಸ್ಪ್ಲೇನ್ ಮಾಡಕ? ಓಕೆ, ಬರ್ಕೊಂಡ್ರ? ಸರಿ. ಈಗ ಏನ್ ಮಾಡ್ತಾಳಪ್ಪ ಅಂದ್ರ ಅಮ್ಮ, ಎಲ್ಲಾ ಐಟಮ್ಸ್ ಅದಾವ ಇಲ್ಲಿ. ಅಮ್ಮ ಏನ್ ಮಾಡ್ತಾಳ, ಒಂದ ಕುಕ್ಕರ್ ಅನ್ನ ತಗೊಂಡು ಯಾವ ತರ ಇರ್ತದ್ರಿ ಕುಕ್ಕರ್? ಸರಿ, ಇದೇ ತರ ಇರ್ತೈತಿ ಅನ್ಕೊಳ್ಳಿ. ಸದ್ಯಕ್ಕೆ ನಮಗಿದ ಕುಕ್ಕರ್, ಇದು ಮ್ಯಾಲ ಮತ್ತೊಂದು ವಿಸಿಲ್ ಅದು. ಅಮ್ಮ ಏನ್ ಮಾಡ್ತಾಳ, ಎಲ್ಲಾ ತರಕಾರಿವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಆಮೇಲೆ ನೀರೆಲ್ಲ ಇಷ್ಟು ತುಂಬಿಸಿ, ಅದಕ್ಕೆ ಏನೇನು ಬೇಕೆಲ್ಲಾ ಇಲ್ಲಿ ಹಾಕಿರ್ತಾಳ. ಅಮ್ಮ ಏನ್ ಮಾಡ್ತಾಳ, 10 ನಿಮಿಷ ಬಿಡ್ತಾಳ. ನೋಡ್ತಾಳ, ಆಗಿಲ್ಲ. ಸರಿ, 1 ಗಂಟೆ ಬಿಡ್ತಾಳ. ನೋಡ್ತಾಳ, ಇನ್ನೂ ಆಗಿಲ್ಲ. 2 ಗಂಟೆ ಬಿಡ್ತಾಳ, ಇನ್ನೂ ಆಗಿಲ್ಲ. ಅಮ್ಮನಿಗೆ ಸಿಟ್ಟು ಬರ್ತದ. ಏನ್ ಬರ್ತದ? ಸಿಟ್ಟು ಬರ್ತದ. ಯಾಕ ಆಗವತ್ತಂತ ಸಿಟ್ಟಿನಲ್ಲಿದ್ದಾಗ ಅವಾಗ ಗೊತ್ತಾಕತಿ, ಇಲ್ಲಿ ತಳಗ ಈ ಸ್ಟೋವ್ ಮೇಲೆ ಏನಿರ್ತದ, ಬೆಂಕಿನೇ ಇಲ್ಲ. ಆಮೇಲೆ ಏನ್ ಮಾಡ್ತಾರಪ್ಪ ಅಮ್ಮ, ಸಿಟ್ಟಿಗೇರಿ ಇದ್ದ ಸಿಟ್ಟೆಲ್ಲ ಅಪ್ಪನ ಮೇಲೆ ತಿರ್ಸ್ಕೊಂಡ್ರ. ಹಿಂಗಾಕೈತ್ಲ ಮನ್ಯಾಗ. ನೋಡ್ರಿ ನೀವು, ಬೇಕಾದಂತ ಫ್ಯಾಮಿಲಿ ಐತಂದ್ರು ಹೆಂಗಪ್ಪ, ನೋಡಾಕ ರಾಷ್ಟ್ರಪತಿ ಹುದ್ದೆ ದೊಡ್ಡದ, ಆದ್ರ ಎಲ್ಲಾ ಜವಾಬ್ದಾರಿ ಹೆಂಗ ಪ್ರಧಾನ ಮಂತ್ರಿ ಅವ್ರ ಕೈಯಾಗಿರ್ತದಲ್ಲ, ಹಂಗ ಕುಟುಂಬದ ಮುಖ್ಯ ಅಂದ್ರ ಅಪ್ಪ. ಬಟ್ ಅಪ್ಪನ ಕಂಟ್ರೋಲ್ ಮಾಡೋದು ಅಮ್ಮ. ಇದು ಎಲ್ಲಾರ ಮನ್ಯಾಗ ನಡೆದ. ನೋಡ್ರಿ, ನೀವು ಬೇಕಾದ್ರೆ ಟ್ರೈ ಮಾಡ್ರಿ. ನಿಮಗ್ ಏನಾದ್ರೂ ಅಮೌಂಟ್ ಬೇಕಾದ್ರ ಅಪ್ಪನ ಹತ್ರಕ್ ಹೋಗಿ ಕೇಳ್ರಿ. ಇಲ್ಲ ಅನ್ಬೋದು, ಇಲ್ಲನೋ ಚಾನ್ಸಸ್ ಇರ್ತದ. ಅಪ್ಪ ಅಂತ ಕೊಟ್ಟ ಕೊಡ್ತಾರ, ಬಟ್ ಇಲ್ಲನೋ ಚಾನ್ಸಸ್ ಇರ್ತದ. ಅದ ಅಮ್ಮನ ಹತ್ರ ಹೋಗಿ ಕೇಳ್ರಿ, 100% ಅಮ್ಮ ಕೊಟ್ಟ ಕೊಡ್ತಾಳ. ಯಾಕಪ್ಪ, ಇಲ್ಲಿಂತ್ರ ಇಲ್ಲಿ ಒಂದೀಟ್ ಮಾತು ಹೋದ್ರ ಡೈರೆಕ್ಟ್ ಬಂದ್ ಬಿಡ್ತಾವ. ಹಾಗೆ ಇಲ್ಲಿ ಏನೇ ಆದ್ರ ಮುಖ್ಯ ಅಮ್ಮ ಆಗಿರ್ತಾರ. ಹೋಗಿ ಹೇಳಿರಿ ಮತ್ ಮನ್ಯಾಗದು ಹೆಂಗನಾತದ ಸರ್ ಅಂತೇಳಿ ಸುಮ್ ಕಾಮಿಡಿ ಮಾಡಿದೆ. ಇಲ್ಲಿ ಹೆಂಗ ಬೆಂಕಿ ಇರದೇ ಇದ್ರ ಅನ್ನ ಆಗಲ್ವೋ, ಅದೇ ರೀತಿಯಾಗಿ ಇಲ್ಲಿ ಎಲ್ಲಾ ಇದ್ರು ಕೂಡ, ಬೇರೆಗೆ ನೀರ್ ಐತಿ, ಎಲ್ಲಾ ಐತಿ, A to Z ಇದ್ರು ಸೂರ್ಯನ ಬೆಳಕು ಬೆಳದೆ ಇದ್ರ ಇಲ್ಲಿ ಆಹಾರ ರೆಡಿ ಆಗಲ್ಲ. ಅರ್ಥ ಆಯ್ತಾ? ಇಲ್ಲಿ ಏನಾಗಲ್ಲ, ಆಹಾರ ಯಾವುದೇ ಕಾರಣಕ್ಕೂ ರೆಡಿ ಆಗಲ್ಲ. ಹಾಗಾಗಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾಗಿ ಬೆಳಕಿನ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ಏನಾಗಿರ್ತದ? ಬೆಳಕಿನ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ಸರಿ, ಅರ್ಥ ಆಗಿದ್ನ? ಏನೇ ಡೌಟ್ ಇದ್ರು ಕೂಡ ಕಾಮೆಂಟ್ ಮಾಡಿ, ಅದಕ್ಕೆ 100% ಆನ್ಸರ್ ಮಾಡೇ ಬಾಳ್ತನ. ಎಲ್ಲಾದ್ರೂ ಸ್ವಲ್ಪ ದೊಡ್ಡದಿದ್ರ
ಅದಕ್ಕ ಒಂದ್ ಕ್ಲಾಸ್ ಕೂಡ ಮಾಡಿ ಹೇಳ್ತೀನಿ ನಿಮ್ ಸಲುವಾಗಿ. ಪಕ್ಕದಿರ್ಲ ಅದು. ಹಾಗಾದ್ರೆ ಸ್ವಲ್ಪ ಇವಾಗ ಎಲ್ಲರಿಗೂ ಕನ್ನಡ ಬರುತ್ತಲ್ವಾ? ಸರಿ. ಸ್ವಲ್ಪ ಕ್ಲಾಸ್ ಲೆಂದಿ ಆಗುತ್ತದ ಬರ್ಕೋತ ಕುಂತ್ರ. ನಾನು ಹೇಳ್ತೀನಿ, ಬಡ 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 ನೋಟ್ಸ್ ಮಾಡೋದಂತೆ. ಸರಿನಾ? ಏನಪ್ಪಾ ಅಂದ್ರ ಹೇಳಿಕೆ ಆಧಾರಿತ ಪ್ರಶ್ನೆ ಐತಿ. ಬರಿ ಅಂದ್ರ ಬರಿತನು, ಆದ್ರ ಸುಮ್ನೆ ಟೈಮ್ ವೇಸ್ಟ್ ಮಾಡೋದಕ್ಕಂತ ಬೇಡ. ಸರಿ, ಬರದ್ ಬಿಡೋಣ ತಗೊಳ್ಳಿ. ಸುಮ್ನೆ ಇಷ್ಟೆಲ್ಲ ಮಾಡಿ ಹಂಗಂಗಾದ್ರೆ ಪಾರ್ಟ್ 2 ಮಾಡೋಣ ಇದ್ರದ್ದು. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಏನಪ್ಪಾ ಅಂದ್ರ ಇದು ಏನ್ ಮಾಡ್ತಾವ? ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತಾವ. ಹಾಗೆ ಇದು ಎ, ಇದು ಬಿ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಬಳಸಲಾಗುತ್ತದೆ. ಡೈಆಕ್ಸೈಡ್ ಬೇಕು, ಬಳಸಲಾಗುತ್ತದೆ ಅಂತ ಐತೆ, ಬಟ್ ಬೇಕು ಅಂತ ಮಾತ್ರ ಬರೀತೀನಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ. ದ್ವಿತೀಯ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಏನ್ ಮಾಡತೈತ? ಆಮ್ಲಜನಕ ಬಿಡುಗಡೆ ಆಗ್ತದೆ. ಏನ್ ಮಾಡ್ತದೆ? ಬಿಡುಗಡೆ ಆಗ್ತದೆ. ನೋಡಿ, ಆಪ್ಷನ್ ಎ. ಆಪ್ಷನ್ 1 ಒಂದು ಮಾತ್ರ, ಆಪ್ಷನ್ 2 ಒಂದು ಮತ್ತು 2 ಮಾತ್ರ. ಇಲ್ಲಿ ಕಾಣತತಿಲ್ಲ ರೀ? ಸರಿ. ಆಪ್ಷನ್ 3 2 ಮತ್ತು 3. ಆಪ್ಷನ್ ಡಿ 1, 2, 3 ಕಾಣತೈತ್ರಿ. ನೋಡಿ ಯಾವ್ದು ಕರೆಕ್ಟ್ ಯೋಚನೆ ಮಾಡಿ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ನಿಜ. ಅದಕ್ಕಂತ ಯಾರು ಆಹಾರ ತಂದು ಕೊಡಲ್ಲ. 100% ಕರೆಕ್ಟ್. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಬೇಕು. 100% ಬೇಕು. ಇಂಗಾಲದ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಇವೆಲ್ಲ ಕಂಪಲ್ಸರಿ ಬೇಕಾಗಿರೋದ್ರಿಂದ ಇದು ಕರೆಕ್ಟ್. ದ್ವಿತೀಯ ಸಂಶ್ಲೇಷಣೆಯ ಸಂದರ್ಭದಾಗ ಆಮ್ಲಜನಕ ಬಿಡುಗಡೆ ಆಗ್ತದ. ಎಸ್. ಇಂಗಾಲ ಡೈಆಕ್ಸೈಡ್ ಒಳಗೆ ತಗೊಂಡು ಆಮ್ಲಜನಕವನ್ನ ಹೊರಗೆ ಬಿಡ್ತದ. ನಿಜ. ಹಾಗಾಗಿ 1, 2, 3 ಆಪ್ಷನ್ ಡಿ
ಅಥವಾ ಆಪ್ಷನ್ 4 ಸರಿಯಾದ ಉತ್ತರ ಆಗಿರ್ತದ. ಮಕ್ಕಳೇ ನೋಡಿ, ಸದ್ಯದ ಮಟ್ಟಿಗೆ ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗ್ತದ. ಹಾಗಾಗಿ ಎಲ್ಲಾರು ಕೂಡ ಹಲವಾರು ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದ ಈ ರೀತಿಯಾದ ಪ್ರಶ್ನೆಗಳು ಬರಬಹುದಲ್ಲ, ಮಿನಿಮಮ್ ಹಾಕತಾನಿದ್ರು ಸ್ವಲ್ಪ. ಅದಕ್ಕಾಗಿ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡಿದ್ದೆ ಆದ್ರ ಆಮೇಲೆ 1 ಲೈನ್ ಕ್ವಶನ್ ಇಲ್ಲೇ ನೋಡಿ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ ಅಂತೈತಿ. ಒಂದ್ ಸಪರೇಟ್ ಕಳೆದ್ರ ಒಂದಾಯ್ತು. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಬೇಕು, 2 ಆನ್ಸರ್ ಮಾಡ್ರಿ. ದ್ವಿತೀಯ ಸಂಶ್ಲೇಷಣೆಯ ಸಂದರ್ಭದಾಗ ಏನ್ ಮಾಡ್ತೈತಿ, ಆಮ್ಲಜನಕ ಬಿಡುಗಡೆ ಆಗ್ತದ, 3 ಆಯ್ತು. ದ್ವಿತೀಯ ಸಂಶ್ಲೇಷಣೆಯ ಸಂದರ್ಭದಾಗ ಸೂರ್ಯನ ಬೆಳಕು ಕಂಪಲ್ಸರಿ ಬೇಕು, 4 ಆಯ್ತು. ಈ ರೀತಿ 4 ಸ್ಟೇಟ್ಮೆಂಟ್ ಕೊಟ್ಟು ಒಂದೇ ಪ್ರಶ್ನೆನೂ ಕೇಳ್ಬೋದು. ಅಥವಾ ನೀವು ಓದಿದ್ದು ಸಹಾಯ ಹಂಗಾಗ್ತೈತ ಸಪರೇಟ್ ಕೇಳಿದವ, ಒಂದ್ ವೇಳೆ ಇವಷ್ಟು ಬಂದ್ರ ಡೈರೆಕ್ಟ್ 4 ಆನ್ಸರ್ ಹಾಕ್ತಿರಿ, ಅಂದ್ರ 4 ಮಾರ್ಕ್ಸ್ ಅಲ್ಲೇ ಬಂದು. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಬೇಕು. ಬರ್ಕೋತೀರಾ? ಸರಿ, ಬರ್ಕೊಳ್ಳಿ. ಸರಿ ಆಯ್ತಾ? ಹಾಗಾದ್ರೆ ಇವತ್ತಿನ ಈ ಪಾಠದಲ್ಲ, ಇವತ್ತಿನ ಕೊನೆಯ ಪ್ರಶ್ನೆಯನ್ನ ನೋಡೋಣ. ನೋಡಿ ಈ ಇದನ್ನ ಮುಗಿಸಿ ಮತ್ತೆ ಇದರ ಮೇಲೆ ನಾಳೆ ಕ್ಲಾಸ್ ಶುರು ಮಾಡೋಣ. ಯಾಕಂದ್ರೆ ಆಲ್ರೆಡಿ 1 ಅವರ್ ಆಗಕ್ ಬಂತು. ನಿಮಗೂ ಸ್ವಲ್ಪ ಫಸ್ಟ್ ಡೇ ಏನಂತ್ಲಿ ಸರಿಯಾಗಿ ಕುಂದ್ರಾಕ್ ಹಾಕಿರಲ್ಲ. ಪದೇ ರೀಲ್ಸ್ ನೋಡಕತ್ರಿ 2-3 ತಾಸು ಈಜಿಯಾಗಿ ಕೂತಿರ್ತೀರಿ. ಕ್ಲಾಸ್ ಕೇಳೋದನಂತ್ಲಿ ಸ್ವಲ್ಪ ಇದನ್ನ ಹಾಕತ್ತಿರಲ್ಲ ಅಲ್ಲ. ನೋಡಕ್ರಿ 2-3 ತಾಸಿನ ಕ್ಲಾಸ್ ಕಂಪಲ್ಸರಿ ಕೇಳ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ಅವತ್ತಿನ ಕ್ಲಾಸ್ ಅವತ್ತೇ ಕೇಳ್ಬೇಕು. ಇವ್ ಯಾವ್ದು ಆಗ್ಲೇ ಇದ್ರ ಡೈರೆಕ್ಟ್ ಮನೆಗೆ ಬರ್ತಾನ. ನಮ್ಮ ಹತ್ರ ಐತ್ ಬಿಡಿ, ತರ್ತೀನಿ. ಏನಪ್ಪಾ ಅಂದ್ರ ಇದು ಬೆಳಕಿನ ಕುರಿತಾಗಿರ್ತದೆ. ಬೆಳಕಿನ ಕುರಿತ ಸಸ್ಯವನ್ನ ಏನ್ ಮಾಡೋದಪ್ಪ, ಸಂಪೂರ್ಣ ಕತ್ತಲೆಯಲ್ಲಿಟ್ಟರೆ ಕತ್ತಲೆಯಲ್ಲಿ ಇಟ್ಟರೆ ದ್ವಿತೀಯ ಸಂಶ್ಲೇಷಣೆಗೆ ಬರ್ಕೋರಿ. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಯಾವ ಅಂಶದ ಕೊರತೆ ಉಂಟಾಗುತ್ತದೆ?
ಯೋಚನೆ ಮಾಡ್ರಿ. ಆಪ್ಷನ್ಸ್ ಬೇಕಾ? ಸರಿ, ಕೊನೆಯ ಪ್ರಶ್ನೆಗೆ ಆಪ್ಷನ್ಸ್ ಕೂಡ ಕೊಡ್ತೇನೆ. ನೀರು, ಸಾರಿ, ನೀರು, ಆಪ್ಷನ್ ಬಿ ಬೆಳಕು, ಆಪ್ಷನ್ ಸಿ ಮಣ್ಣು, ಆಪ್ಷನ್ ಡಿ ಬೇರು. ಏನಂತ ಕೇಳೋಣ? ಸಸ್ಯವನ್ನು ಸಂಪೂರ್ಣ ಕತ್ತಲೆಯಲ್ಲಿಟ್ಟರೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಯಾವ ಅಂಶದ ಕೊರತೆ ಉಂಟಾಗುತ್ತದಪ್ಪ ಅಂದ್ರೆ ನೀರು ಕತ್ತಲೆ ಕೋಣೆಯಲ್ಲಿ ಹಾಕ್ಬೋದು, ಮಣ್ಣು ಕತ್ತಲೆ ಕೋಣೆಯಲ್ಲಿ ಕೂಡ ಇರ್ತದ, ಬೇರು ಕತ್ತಲೆಗೆ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಇರೋದ ಕತ್ತಲೆ ಆಗದ. ಹಾಗಾಗಿ ಯಾವ್ದ ಕೊರತೆ ಉಂಟಾಗುತ್ತಪ್ಪ ಅಂದ್ರ ಬೆಳಕಿನ ಕೊರತೆ. ಏನಾಗ್ತದ? ಬೆಳಕಿನ ಕೊರತೆ ಇಲ್ಲಿ ಉಂಟಾಗುತ್ತದ. ಸರಿ ಮಕ್ಕಳೇ, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇದನ್ನ ಇವತ್ತು ಎಲ್ಲ ಮಾಡ್ಬೇಕಂದಿದ್ದೆ, ಸ್ವಲ್ಪ ಬರ್ಕೋತ್ ಕುಂತ್ರ ಡಿಲೇ ಆಗ್ತದ. ಆದ್ರ ಇನ್ನು ಎಕ್ಸಾಮ್ ಟೈಮ್ ಐತಿ. ಇವಾಗ ಅಷ್ಟ ಸ್ಪೀಡ್ ಆಗಿ ಹೋಗಿ ಪಟ ಪಟ ಅರ್ಥ ಆಗದೆ ರೀತಿಯಾಗಿ ಹೇಳೋದು ಬೇಡ. ನಾಳೆ ಮತ್ತೆ ಈ ಕ್ಲಾಸ್ನ ಪಾರ್ಟ್ 2 ಬರ್ತದ, ಕಂಟಿನ್ಯೂ ಆಗಿ ಕೇಳ್ರಿ. ಹಾಗೆ ಏನ್ ಮಾಡ್ರಪ್ಪ, ಸ್ವಲ್ಪ ಇವತ್ತಿನ ಕ್ಲಾಸ್ ಮುಗಿದಿರ್ತೈತಿ, ನೋಟ್ಸ್ ಮಾಡಿರ್ತಿಲ್ಲ, ಅದನ್ನ ಸ್ವಲ್ಪ ಈವ್ನಿಂಗ್ ಟೈಮ್ದಾಗ ಕೂತ್ ಸ್ವಲ್ಪ ಓದ್ಕೊರಿ. ಯಾಕಂದ್ರ ಅದು ಏನಾಗ್ತದ, ಮತ್ತೊಮ್ಮೆ ರಿವಿಷನ್ ಆದಂಗ ಆಗ್ತದ. ಹೀಗೆ ನೀವು 2-3 ಸಲ ಓದ್ಬಿಟ್ರೆ ಸಂಪೂರ್ಣವಾಗಿ ಉಳಿದ್ಬಿಡ್ತದೆ. ಓಕೆ, ಆಲ್ ದ ಬೆಸ್ಟ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು.